ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಆರಾಮದಿರಿ ನೋಡ್ರಿ. ಬನ್ರಿ ಹೇಳ್ತೀನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ನೋಡ್ರಿ ನಮ್ಮ ಮಮ್ಮಿ ನಮ್ಮ ಅಪ್ಪಾಜಿ ಇಬ್ಬರು ನಮ್ಮ ಮಮ್ಮಿಗೆ ಔಷಧಿ ತೊಗೊಂಬರಕ್ಕೆ ಹೋಗ್ಯಾರ. ಮನೆಯೊಳಗೆ ನಾನು, ನಮ್ಮ ಸಿದ್ದು ಮತ್ತು ನಮ್ಮ ತಂಗಿ ಮೂವರು ಅದೀವ್ರಿ. ಒಂದಿನ ರಾತ್ರಿ ಅಂದ್ರೆ ನಾವು ಅಷ್ಟೇ ಇರ್ಬೇಕ್ರಿ. ನಮ್ಮ ಮಮ್ಮಿಯರು 5 ಗಂಟೆಗೆ ಹೋಗ್ಯಾರಿ. 5 ಗಂಟೆಗೆ ಹೋಗ್ಯಾರಿ. ಇವತ್ತು ಸಾಯಂಕಾಲ 5 ಗಂಟೆಗೆ ಹೋಗ್ಯಾರಿ. ನಾಳೆ ಬೆಳಿಗ್ಗೆ 9:00 ಹಿಂಗೆ 8:00 9:00 ಹಿಂಗೆ ಬರ್ಬೋದ್ರಿ. ಇವತ್ತು ರಾತ್ರಿ ಊಟಕ್ಕೆ ಏನೇನು ಐತಿ ಏನೇನಿಲ್ಲ, ಮಧ್ಯಾಹ್ನ ಊಟಕ್ಕೆ ಏನೇನು ಮಾಡಿದ್ವಿ, ಮತ್ತು ರಾತ್ರಿ ಎಲ್ಲ ನಾವು ಹೆಂಗಿರ್ತೀವಿ ಅಂತ ನೀವು ಫುಲ್ ಬ್ಲಾಗ್ ನೋಡ್ರಿ, ನಿಮ್ಗೆ ಗೊತ್ತಾಗತ್ತಾ. ಬರ್ರಿ ನಿಮ್ಗೆ ತೋರಿಸ್ತೀನಿ. ಇಲ್ಲ ನಮ್ಮ ಸಿದ್ಧ ಅದ ನೋಡ್ರಿ. ಮಮ್ಮಿ ಅಪ್ಪಾಜಿ ಇಲ್ಲ ಅಲ್ಲ, ಹೆಂಗೆ ಅನ್ಸಕ್ತೈತಿ ಸಿದ್ದು? ಹೌದಾ? ರಾತ್ರಿ ಊಟಕ್ಕೆ ಏನೇನೈತೆ ಅಂದ್ರೆ ಇಲ್ಲೇ ಒಂದು ಸ್ವಲ್ಪ ಅನ್ನ ಐತ್ರಿ, ಮಧ್ಯಾಹ್ನ ಮಾಡಿದ್ದು ನೋಡ್ರಿ. ರಾತ್ರಿ ಊಟಕ್ಕೆ ಸ್ವಲ್ಪ ಮಧ್ಯಾಹ್ನ ಮಾಡಿದ್ದು ಅನ್ನ ಐತಿ. ನಾವು ಮೂವರು ಅಲ್ರಿ, ನಮ್ಮ ಅಪ್ಪಾಜಿಯರು ನಿನ್ನೆ ರವಿವಾರ ಅಲ್ರಿ, ಬಿಸ್ಕಿಟು ಅದೆಲ್ಲ ಬ್ರೆಡ್ ಅದೆಲ್ಲ ತಂದಿದ್ರು, ಚಾಕ್ಲೇಟ್ ಅದು. ನಾವು ಈಗ ಒಂದು ಸ್ವಲ್ಪ ಸಾಯಂಕಾಲ ಸ್ನ್ಯಾಕ್ಸ್ ಥರ ತಿಂದೀವ್ರಿ. ರಾತ್ರಿ ಊಟ ಮಾಡ್ಯಾರ ಯಾರ ಮಾಡ್ಲಾರ್ದಾರ ಯಾರ. ನಮ್ಮ ಸಿದ್ದು ಹಂಗರು ಊಟ ಮಾಡಲ್ರಿ. ನಾನು ನಮ್ಮ ತಂಗಿನರಿ ಒಂದು ರೊಟ್ಟಿ ಅದಾವ್ರಿ, ಒಂದಿಷ್ಟು ಮಧ್ಯಾಹ್ನ ಮಾಡಿದ್ದು. ಎಷ್ಟು ಅದಾವು? 2 ಅದಾವ್ರಿ. ಮತ್ತು ನಾಳೆ ಬೇಕಾದ್ರೆ ನಾಳೆ ಮಂಗಳವಾರ ರೀ, ನಾಳೆ ಮಾಡೋಕ್ಕೆ ಬರೋಲ್ಲ. ನಾಳೆ ಇದನ್ನು ಮಾಡ್ಬೇಕು, ಮನೆ ಒರೆಸ್ಬೇಕು. ಮನೆಯೆಲ್ಲ ಒರೆಸಿ ಇದು ಮಾಡಬೇಕು. ಮಧ್ಯಾಹ್ನ ಮಾಡಿದ್ದು ಹೀರೆಕಾಯಿ ಪಲ್ಯ ಐತಿ ನೋಡ್ರಿ, ಫ್ರಿಜ್ ಒಳಗೆ ಇಟ್ಟಿದ್ದೆ. ಹೀರೆಕಾಯಿ ಪಲ್ಯ ಐತಿ, ಮತ್ತು ಇದು ಇನ್ನೊಂದು ಪಲ್ಯ ಐತ್ರಿ, ಆಲೂಗಡ್ಡೆ ಪಲ್ಯ ಐತಿ. ನಾವು ಯಾವ್ದು ಬೇಕು ಅದನ್ನ ಪಲ್ಯ ಎಲ್ಲ ತಿನ್ಬೋದು ರೀ, ಊಟ ಮಾಡ್ಬೋದು. ಮೊಸರನ್ನ ಐತ್ರಿ. ನಮ್ಮ ಮಮ್ಮಿಯರು ಈಗ ಫೋನ್ ಹಚ್ಚಿದ್ರಿ ನಮ್ಮ ಮಮ್ಮಿಯರು ಎಲ್ಲ ಈಗ ಹೋಗಿ ತಲುಪಾರಂತ್ರಿ. 7 ಗಂಟೆ ಐತಿ ಈಗ. ಫೋನ್ ಹಚ್ಚಿ ಹೆಂಗದ್ರಿ, ಹಿಂಗಿಲ್ಲ ಹುಷಾರಾಗಿರ್ರಿ, ನಾವು ನಾಳೆ ಬೆಳಗ್ಗೆ ಬರ್ತೀವಿ ಅಂತ ಹೇಳ್ಯಾರಿ. ಇಲ್ಲೇ ನಮ್ಮ ಸಿದ್ದು ಅದ ನೋಡ್ರಿ, ಆತ ಟಿ ವಿ ನೋಡಾಕ್ತಿದ್ನ. ಇಲ್ಲೇ ಸುಪ್ರಮ್ಮ ಅದಾಡ್ರಿ, ಈಗ ಮುಖ ಎಲ್ಲ ತಕ್ಕೊಂಡ್ಲು. ಈಗೆಲ್ಲ ಕೆಲಸ ಆಗೈತಿ. ಅದು ಲಂಗ ತೆಗಿಬೇ. ಹೊರಗೆ ಒಂದು ಸ್ವಲ್ಪ ಕ್ಲೈಮೇಟು ಮಳೆ ಬರೋ ಸೂಚನೆಗಳು ಕಾಣಕತ್ತಾವ ರೀ. ಫುಲ್ಲು ಎಲ್ಲ ಇದೈತಿ, ಗಾಳೆಲ್ಲ ಬಿಟ್ಟೈತಿ ನೋಡ್ರಿ. ಗಾಳಿ ಫುಲ್ ಬಿಟ್ಟೈತಿ, ಮಾಡಾಗೈತಿ. ಇವತ್ತು ನಾವು ಹೆಂಗಿರ್ತೀವಿ ಹೆಂಗಿಲ್ಲ ಅಂತ ಫುಲ್ ವೀಡಿಯೋ ಮಾಡ್ತೀವಿ. ನಿಮ್ಗೆ ನೋಡಿರಿ ಫುಲ್ ವೀಡಿಯೋ, ನಮ್ಗೆ ಸಪೋರ್ಟ್ ಮಾಡಿರಿ. ನಾವು ನಿಮ್ಗೆ ಮತ್ತೆ ಆಮೇಲೆ ಸಿಗ್ತೀವಿ ರೀ. ಬಾಯ್ ಎಲ್ಲರೂ. ನೋಡ್ರಿ, ರಾತ್ರಿ 7:30 ಆಗೈತಿ. ನಮ್ಮ ಅಕ್ಕ ಇಲ್ಲೇ ಊಟಕ್ಕೆ ಬಿಸಿ ಬಿಸಿ ರೊಟ್ಟಿ ಮಾಡಕ್ಕೆ ಕುಂತಾಳ ನೋಡ್ರಿ. ಹಿಟ್ಟು ಇನ್ನೂ ಇಷ್ಟ ಐತಿ ನೋಡ್ರಿ, ಇವಿಷ್ಟು ಮಾಡಿಟ್ಟಾಳ ಈಗ ರೊಟ್ಟಿನ. ಏನದ ನೋಡ್ರಿ, ಅಲ್ಲಿ ಮಧ್ಯಾಹ್ನದ್ದು ಒಂದು ಸ್ವಲ್ಪ ಪಲ್ಯ ಐತ್ರಿ. ಆ ಕಡೆ ಅಲ್ಲಿ ಸ್ವಲ್ಪ ರೈಸ್ ಐತ್ರಿ. ನಮ್ಮ ಮಮ್ಮಿಯರು ಹೊಳ್ಳಿ ಫೋನ್ ಹಚ್ಚಿದ್ರಿ. ಹೊಳ್ಳಿ ಈಗ ಔಷಧಿ ಎಲ್ಲ ತೊಗೊಂಡಾರಂತ, ಇವಾಗ ಬರಾಕತ್ತಾರಂತೆ. ಅದಕ್ಕೆ ಒಂದು ಅದು ರೊಟ್ಟಿಯಾರ ಮಾಡ್ತೀನಿ ಅಂತಂದು ಮಾಡತ್ತೀನಿ ರೀ. ಅವ್ರೇನು ಹೇಳಿಲ್ರಿ ಮಾಡತ್ತಂದು, ಇರಲಿ ಬಂದ ನೋಡ್ತಾರಂತಂದು ಮಾಡತ್ತೀನಿ ನೋಡ್ರಿ. ದಪ್ಪನೂ ನಡ್ಬೇಕಷ್ಟ ಮತ್ತು ಮ್ಯಾಗ ತಾಳಲ್ಲ. ಔಷಧಿ ಎಲ್ಲ ತೊಗೊಂಡಾರಂತ್ರಿ. ನಾವು ಅಷ್ಟ ಅದೀವಿ ಮನ್ಯಾಗ. ಸಿದ್ದು ಟಿ ವಿ ನೋಡಕ್ಕಂತಾರೆ. ಸಿದ್ದು ಟಿ ವಿ ನೋಡಕ್ತಾನ್ರಿ. ಆತ ಟಿ ವಿ ನೋಡಕ್ಕೆ ಬಿಡ್ಲಿಕ್ಕಂದ್ರೆ ಹೊರಗೆ ಹೋಗ್ಬಿಡ್ತಾನ್ರಿ ತಿರ್ಗಾಡಕ್ಕೆ. ಅದಕ್ಕೆ ಟಿ ವಿ ಹಚ್ಚಿ ಕುಂದ್ರಿಸಿದ್ರಿ. ಈಗ ಟೈಮ್ 8 ಆಯ್ತು ನೋಡ್ರಿ. 8 ಆತಲ್ಲ, 8 ಗಂಟೆಗೆ ನೋಡ್ರಿ ಟೈಮ್. ಬರಾಕ್ತಾರಂತ್ರಿ ನಾವು ಮಮ್ಮಿಯರೆಲ್ಲ ಔಷಧಿ ತೊಗೊಂಡು. ಫೋನ್ ಹಚ್ಚಿದ್ರು ಹೊಳ್ಳಿ, ಔಷಧಿ ತೊಗೊಂಬರಾಕ್ತೇವು ಅಂತಂದು ಹೇಳಿದ್ರಿ. ಮಧ್ಯಾಹ್ನಲಿಂತ್ರ ನಾವು ಅಷ್ಟ ಅದೇರಿ. ದಿನ ನಮ್ಮ ಮಮ್ಮಿ ಕೂಡ ಇರ್ತಿದ್ದಲ್ರಿ, ಒಂಥರ ಬೇಜಾರು ಆದಂಗೆ ಆಗ್ಬಿಟ್ಟೈತ್ರಿ. ಇನ್ನು ನಾಳೆ ಬರ್ತೀನಂತ ಹೇಳಿದ್ರಿ. ಔಷಧಿ ಗಿಡನ ಕೊಟ್ಟಿದ್ದಾರೆ ಅದಾರೆ, ಅದಕ್ಕೆ ಇವತ್ತು ಹೋದ್ರಾಕಂತಂದು ಬರಾಕತ್ತಾರಂತ್ರಿ. ಹುಷಾರಾಗಿರ್ರಿ ಅಂತ ಫೋನ್ ಹಚ್ಚಿ ಹೇಳಾಕ್ತಾರೆ. ಇಲ್ಲ ಕಾಕ
ತಡಿ ತಾಳಕ್ಕಿರ್ಲಿ ನಾವು ಮಧ್ಯಾಹ್ನ ಮಾಡಿದ್ದು ಬಿಡ್ರಿ, ಅವು ಖಾಲಿ ಆಗಿದ್ದು ರೀ. ರೊಟ್ಟಿ ಒಂದು 2 ಇದ್ವು. ನಮ್ಗೆ ಅಷ್ಟ ಒಣಕ್ಕೆ ಬರ್ತದೆ ಅಂತ ಅದ್ರ ಮ್ಯಾಗ ಹುಟ್ಟಿದ್ನೇ ರೀ. ಒಂದು ಸ್ವಲ್ಪ ಅನ್ನ ಅದನ್ನು ತೋರಿಸಿದ್ನಲ್ರಿ, ಅದು ಅಷ್ಟಕ್ಕೆಲ್ಲ ಅಡಿಗೆ. ಮತ್ತೀಗ ನಮ್ಮ ಮಮ್ಮಿನಾರು ಬರ್ತೀನಿ ಅಂತ ಹೇಳಿದ್ರಿ ಫೋನ್ ಹಚ್ಚಿ. ಅದಕ್ಕೆ ಒಂದು 4 ಬಿಸಿ ರೊಟ್ಟಿ ಮಾಡ್ಬೇಕಂತ ಮಾಡ್ತೀವಿ ನೋಡ್ರಿ. ನಿಮ್ಗೆ ನೀವು ಮಮ್ಮಿಯವ್ರು ಬಂದ್ಮೇಲೆ ಸಿಗ್ತೀವ್ರಿ. ನೋಡ್ರಿ ರೊಟ್ಟಿ ಮಾಡೋದಾಯ್ತು. ಇಷ್ಟು ರೊಟ್ಟಿ ಮಾಡೈತಿ. ಸ್ವಲ್ಪ ನಮ್ಮ ಸಿದ್ಧಿಗೇನ ಇದು ಮಾಡ್ಬೇಕಂತ್ರಿ, ಏನು ಉಳ್ಳಾಗಡ್ಡಿ ಪಲ್ಯ ಮಾಡ್ಬೇಕಂತ್ರಿ. ರೊಟ್ಟಿ ಮಾಡೋದಂಕರು ಫುಲ್ ಕಂಪ್ಲೀಟ್ ಆಗೈತಿ. ಉಳ್ಳಾಗಡ್ಡಿ ಪಲ್ಯ ಮಾಡ್ಬೇಕಂತ್ರಿ. ಅಂದ್ರೆ ತೊಗೊತಾನಂತ್ರಿ, ಇಲ್ಲಾಂದ್ರೆ ಉಣ್ಣಲ್ಲಂತ. ಅದಕ್ಕೆ 1-2 ಉಳ್ಳಾಗಡ್ಡಿ ಹೆಚ್ಚು ಕೊಡೋಕೆ ಸುಪ್ರಿಯ. ಇಲ್ಲೇ ಹಂಚಿನ ಮ್ಯಾಗನ ಒಗ್ಗರಣೆ ಕೊಟ್ಟುಬಿಡ್ತೀನಿ ರೀ. ಇಲ್ಲೇ ಖಾರ, ಮಸಾಲೆ, ಅರಿಶಿನ ಪುಡಿ ಮತ್ತು ಇದು ಒಂದು ಸ್ವಲ್ಪ ಕರಿಬೇವೆಲ್ಲ ಇಟ್ಕೊಂಡೀನಿ ರೀ. ನಮ್ಮ ಸಿದ್ದನ ಮ್ಯಾಗ ಸಿಟ್ಟಿಗೆರ ಹೇಳ್ರಿ ನಮ್ಮ ಸುಪ್ರಿಯ. ಇದಿಷ್ಟು ಪಲ್ಯ ಮಾಡಿಬಿಡ್ತೀವಿ ಈಗ ರೀ. ಕೆಲಸಲಿದ್ದ ಬಂದ್ಯಾ? ಮೊನ್ನೆ ಕೊಪ್ಪಳಕ್ಕೆ ಹೋಗಿದ್ದೇನಾತು? ಯಾವತ್ತು ಇರಲಿಲ್ಲ ಅವರು, ಹೊಳಿ ಬಂದ್ಬಿಟ್ಟು ಅಂದೆ. ಹೌದಾ? ಕೆಲಸ ಅಲ್ಲಿಲ್ಲ ನಾನು ಮತ್ತೆ ಯಾವಾಗ ಓದಾಡ್ತ ಅಂತೇಳಿ ಬಂದ್ಬಿಟ್ಟು ಅಂದೆ. ಈ ಕಾಲು ಬೇನ್ ಕಮ್ಮಿ ಆಗಿಲ್ಲಲ್ಲ ರೀ? ಅವು ಕಮ್ಮಿ ಆಗಿಲ್ಲ. ಸಾವ್ಕಾರ ಕರ್ಕೊಂಡು ಹೋಗಿದ್ರಿ. ಸ್ವಲ್ಪ ಲುಂಗಿ ತೆಗಿನಿ ನೋಡ್ರಿ. ಅಂತಲ್ಲೇ ಬ್ಯಾನ್ ಅದಾವಲ್ಲ ಅಂತಲೇ 2 ಕಡೆಗೆ. ಏನು ಮಾಡ್ಬೇಕಪ್ಪ ಅದಕ್ಕೆ? ಏನು ಮಾಡ್ಬೇಕು, ದವಾಖಾನೆಗೆ ಹೋಗ್ಬೇಕು ಅನ್ಸಲ್ಲ. ಮೊನ್ನೆ ಹೋಗಿ ಇದು ಅವತ್ತು ಇದ್ದಿಲ್ಲ ಅವರು, ಹ್ಞೂ ಮತ್ತೆ ಹೊಳಿ ಬಂದ್ವಿ. ಇನ್ನೊಂದು 2-3 ದಿವಸ ಬಿಟ್ಟು ಹೋಗ್ಬೇಕು ಮತ್ತೆ ಹೊಳಿ. ಅಲ್ಲ ತಮ್ಮ ಕೊಡು. ಹ್ಞೂ ಓಕೆ ಓಕೆ. ಹೀರಿಕೆ ಪಲ್ಯ ಸೇನು ಸರಿ, ಕೊಡು. ಥ್ಯಾಂಕ್ಸ್ ಹೇಳಕ್ಕ. ಇದು ಕೈತು ನನ್ನ ಬೇರೆ ಏನು ಮಾಡ್ಬೇಕು ನೋಡ್ರಿ. ಬಡವ್ರ ಸುತ್ತನ ಕಾಯ್ಕೊಂತ ಕುಂತಿರ್ತೇನ ಅದಿಲ್ಲ ರೀ. ಹೆಂಗಂತಪ್ಪ ಬಂದಿದ್ದು ಮತ್ತು ಒಳ್ಳೆನಕ್ಕೆ ಬರಲ್ಲ, ಅನುಭವಿಸ್ಲೇಬೇಕಲ್ಲ. ನೋಡಿರಿ ಪ್ರೊಫೆಸರ್, ಕಾಲು ಬೇನಂಕ ಕಮ್ಮಿ ಆಗಿಲ್ಲ ನನಗೆ. ನಿಮ್ಗೆ ಯಾವ್ದಾರು ದವಾಖಾನೆ ಚಲೋ ಬರ್ತಿತ್ತು ಅಂದ್ರೆ ಹೇಳ್ರಿ, ನಿಮ್ಗೆ ಕಮೆಂಟ್ ಮಾಡಿ ಹೇಳ್ರಿ, ನಾವು ನೋಡ್ತೀವಿ. ಒಟ್ಟು ಅಡ್ಡಾಡಕ್ಕೆ ಬರ್ಲಾರ್ದಂಗೆ ಐತೆ. ಅಷ್ಟು ಬ್ಯಾನ್ ಆಗಕತ್ತವಲ್ಲ. ಕುಂತೂ ಎದ್ದೇಳಕ್ಕೆ ಯಾಕೆ ಇಲ್ಲ, ಇದಕ್ಕೇನು ಫೋನ್ ಸ್ಟ್ರಕ್ ಆದಾಗ ಆಗಕತ್ತೈತದ. ಫೋನ್ ಒಂದು ಕೈ ಕೊಡಕತ್ತಿ ಬಿಟ್ಟಾಯ್ತ್ರಿ. ಸ್ವಲ್ಪ ಹೋಗಿ ಇಲ್ಲಿ ಚಲೋ ಡಾಕ್ಟರ್ ತಕ್ಕ ಹೋಗ್ಬೇಕು. ಮೊನ್ನೆ ಹೋಗಿದ್ದಲ್ಲಿ ಏನಕ್ಕಿತ್ತು ಅನ್ನೋದು ಗೊತ್ತಾಗಿತ್ತು, ಹೆಂಗೈತಿ ಅನ್ನೋದು. ಅನ್ನೋದು ಬರಲಿಲ್ಲ, ಡಾಕ್ಟ್ರ್ ಇದ್ದಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗೆಲ್ಲ ಯಾರು ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಬಾಯ್ ಎಲ್ಲರಿಗೂ. ಎಲ್ಲರಿಗೂ ಬಾಯ್. ಊಟ ಮಾಡಕ್ಕರ್ರಿ. ನಮ್ಮನೆಗೆ ಚಪಾತಿ ತಿನ್ನಕ ಎಲ್ಲರೂ ಬನ್ನಿ. ಏನೇನು ಉಣ್ಣಕತ್ತೇಳ? ಚಪಾತಿ ಪಲ್ಯ, ಹೀರಿಕಾಯಿ ಪಲ್ಯ, ಹೀರಿಕಾಯಿ ಪಲ್ಯ, ಕಡಲೆ ಪುಡಿ, ಚಟ್ನಿ. ಹೇಳ್ರಿ, ಏನೋ ಮಾತಾಡಕತ್ತಿದ್ದಿಲ್ಲ.
ಹಿಂಗೆ ದವಾಖಾನೆ ಗೊತ್ತಿತ್ತಂದ್ರೆ ಸ್ವಲ್ಪ ನಿಮ್ಗೆ ಕಮೆಂಟ್ ಮಾಡಿ ಹೇಳ್ರಿ. ಬಾಯ್. ಬಾಯ್ ಎಲ್ಲರಿಗೂ.